ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತ ಒಂದು ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂತಂದ್ರೆ SSLC ನಂತರ ಮುಂದೇನು ಅಂತ ಹೇಳಿ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅಥವಾ ಪಾಲಕರಿಗೆ SSLC ಆದ್ಮೇಲೆ ನಮ್ಮ ಮಕ್ಕಳಿಗೆ ಏನ್ ಮಾಡ್ಬೇಕು ಅನ್ನೋದು ಪಾಲಕರಿಗೂ ಕೂಡ ಕನ್ಫ್ಯೂಷನ್ ಒಳಗಿರ್ತದೆ. ಆಮೇಲೆ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ SSLC ಮುಗಿದ್ಮೇಲೆ ನಾವು ಏನ್ ಮಾಡ್ಬೇಕು ಅನ್ನೋದು ಕನ್ಫ್ಯೂಷನ್ ಇರ್ತದೆ. ಯಾಕಂದ್ರೆ SSLC ಕಿಂತ ಮುಂಚೆ ನಾವು 1 to 10th ನಾವು ಬೇಸಿಕಲಿ ನಾವು ಏನ್ ಕಲ್ತಿರ್ತೀವಲ್ಲ 10th ಕಲೀಲೇಬೇಕಾಗ್ತದ. ಸೊ SSLC ಮುಗಿದ ಮೇಲೆ ನಾವು ಬಹಳಷ್ಟು ಆಪರ್ಚುನಿಟೀಸ್ ಗಳು ನಮ್ಗೆ ಓಪನ್ ಆಗ್ತಾವು. ಹಾಗಾಗಿ ಇಲ್ಲಿ ನಾವು ಯಾವ ಒಂದು ಕೋರ್ಸ್ ಅನ್ನ ಆಯ್ಕೆ ಮಾಡಿದ್ರೆ ನಮ್ಗೆ ಬಹಳ ಜಾಬ್ ಆಪರ್ಚುನಿಟೀಸ್ ಗಳು ಅಥವಾ ನಮ್ಗೆ ಒಳ್ಳೆ ಒಂದು ರೆಪ್ಯೂಟೆಡ್ ಕೆಲಸ ಎಲ್ಲಿ ಸಿಗ್ತೈತಿ, ಯಾವ ಕೋರ್ಸ್ ಮಾಡಿದಾಗ ಸಿಗ್ತೈತಿ ಅನ್ನೋದನ್ನ ಈ ಒಂದು ಕನ್ಫ್ಯೂಷನ್ ಒಳಗೆ ಇರ್ತಾರೆ ಎಲ್ಲ ಪಾಲಕರು ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು. ಸೊ ಹಾಗಾಗಿ ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ನಾವು ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. SSLC ಆದ್ಮೇಲೆ ಏನ್ ಮಾಡ್ಬೇಕಂತ ಹೇಳಿ. ಸೊ ಬೇಸಿಕಲಿ ನಾವು ಒಂದು SSLC ಮುಗಿದ್ಮೇಲೆ ಪಾಲಕರೇ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು, ನಾವು ಮೊದಲಿಗೆ ಇಂಪಾರ್ಟೆಂಟ್ ಕೊಡೋದು ಅಂದ್ರೆ PUC. ಸೊ PUC ಒಳಗಡೆ ನಾವು 3 ಸಾಂಪ್ರದಾಯಿಕ ಕೋರ್ಸ್ಗಳು ಬರ್ತಾವು. ಸೊ ಯಾವಪ್ಪ ಅಂದ್ರ ಮೊದಲನೇದು PUC ಸೈನ್ಸ್, ಆಮೇಲೆ PUC ಕಾಮರ್ಸ್, ಅದಾದ್ಮೇಲೆ ಮೂರನೇದು ಯಾವಪ್ಪ ಅಂದ್ರ PUC ಆರ್ಟ್ಸ್. ಈ 3 ಕೋರ್ಸ್ಗಳು ನಮಗೆ PUC ಒಳಗಡೆ ನಾವು ಇವುಗಳನ್ನ ಫೇಸ್ ಮಾಡ್ತೀವಿ. ಸೊ ಬೇಸಿಕಲಿ ಇಲ್ಲಿ PUC ಸೈನ್ಸ್ ಮಾಡಿದಿರುವಂತಹ ವಿದ್ಯಾರ್ಥಿಗಳು ನಾವೇನಾದ್ರೂ PUC ಸೈನ್ಸ್ ಮಾಡಿದ್ವಿ ಅಂತಂದ್ರ ನಮ್ಗೆ ಇಲ್ಲಿ 2 ಆಪ್ಷನ್ಸ್ಗಳು ಸಿಗ್ತಾವ್. ಸೊ 2 ಆಪ್ಷನ್ಸ್ಗಳು ಯಾವಪ್ಪ ಅಂದ್ರೆ ಒಂದು ಮೆಡಿಕಲ್ ಫೀಲ್ಡ್ ಆಗಿರ್ಬೋದು, ಇನ್ನೊಂದು ಇಂಜಿನಿಯರಿಂಗ್ ಫೀಲ್ಡ್. ಸೊ ಬೇಸಿಕಲಿ ನಾವು PUC ಸೈನ್ಸ್ ಮಾಡಿದಾಗ ನಾವು ಫಸ್ಟ್ ಇಂಪಾರ್ಟೆಂಟ್ ಕೊಡೋದು ಯಾವಪ್ಪ ಅಂದ್ರೆ ಒಂದು ಮೆಡಿಕಲ್ ಫೀಲ್ಡ್, ಇನ್ನೊಂದು ಇಂಜಿನಿಯರಿಂಗ್ ಫೀಲ್ಡ್. ಸೊ ನಾವು ಮೆಡಿಕಲ್ ಫೀಲ್ಡಿಗೆ ಹೋಗ್ಬೇಕಾದ್ರೆ ಏನ್ ಕಾಂಬಿನೇಷನ್ ತಗೋಬೇಕು, ಅಥವಾ ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗ್ಬೇಕಾದ್ರೆ ಏನನ್ನ ಕಾಂಬಿನೇಷನ್ ತಗೊಂಡಾಗ ನಮ್ಗೆ ಯೂಸ್ಫುಲ್ ಆಗ್ತದೆ ಅಂತ ನೋಡಿದ್ರೆ, ಸೊ ಮೊದಲಿಗೆ ಇಂಜಿನಿಯರಿಂಗ್ ಫೀಲ್ಡಿಂಗ್ ಮಾಡಿದೆ ಅಂತಂದ್ರೆ ನಾವು ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗ್ಬೇಕಂತಿದ್ದೇವೆ ಅಂದ್ರ PUC ಸೈನ್ಸ್ ಒಳಗಡೆ ನಾವು PCMC ಅನ್ನೋ ಒಂದು ಕಾಂಬಿನೇಷನ್ ತಗೋಬೇಕಾಗ್ತತಿ. ಅದ್ರ ಜೊತೆಗೆ ಇನ್ನೊಂದು ಕಾಂಬಿನೇಷನ್ ಯಾವಪ್ಪ ಅಂತಂದ್ರ PCME ಅಂತ ಹೇಳಿ ಒಂದು ಕಾಂಬಿನೇಷನ್ ಬರುತ್ತೆ. ಸೊ ಇವೆರಡು ಕಾಂಬಿನೇಷನ್ ನಾವು ಏನಾದ್ರು ಇವೆರಡರಲ್ಲಿ ಒಂದು ಕಾಂಬಿನೇಷನ್, 2 ಕಾಂಬಿನೇಷನ್ ಅಲ್ಲ, ಸೊ ಇವೆರಡರಲ್ಲಿ ಒಂದು ಕಾಂಬಿನೇಷನ್ ಅಂದ್ರೆ ಯಾವ್ದಾದ್ರು ಒಂದು ತಗೊಂಡಿದ್ರೆ ನಾವು ಇಂಜಿನಿಯರಿಂಗ್ ಫೀಲ್ಡ್ಗೆ ಹೋಗಬಹುದು. ಸೊ ಯಾಕಂದ್ರೆ ಬೇಸಿಕಲಿ ನಾವು ಇಂಜಿನಿಯರಿಂಗ್ ಮಾಡ್ಬೇಕಂದ್ರೆ ನಮ್ಗೆ ಮ್ಯಾಥಮೆಟಿಕ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಗಾಗಿ ನಾವು ಇಂಜಿನಿಯರಿಂಗ್ ಫೀಲ್ಡಿಗೆ ಹೋದ್ವಿ ಅಂದ್ರೆ PCMC ಅಥವಾ PCME ಅನ್ನೋ ಒಂದು ಕಾಂಬಿನೇಷನ್ ನ ತಗೋಬೇಕು. ಸೊ ಅದ್ಮೇಲೆ ಬೇಸಿಕಲಿ ನಾವು ನೀವು ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆದ್ರೂ ಮಾಡಬಹುದು, ಅಥವಾ ಸಿವಿಲ್ ಆದ್ರೂ ಮಾಡಬಹುದು, ಅಥವಾ ಇನ್ನೊಂದು ಮೆಕ್ಯಾನಿಕಲ್ ಆದ್ರೂ ಮಾಡಬಹುದು, ಅಥವಾ ಇನ್ನೊಂದು ಬಹಳಷ್ಟು ಎಲೆಕ್ಟ್ರಿಕಲ್ ಆದ್ರೂ ಮಾಡಬಹುದು. ಈ ತರ ನಾವು ಯಾವುದೇ ಒಂದು ಕೋರ್ಸ್ ಗಳನ್ನು ಮಾಡಬಹುದು ಇಂಜಿನಿಯರ್ ಒಳಗಡೆ. ಸೊ ಬೇಸಿಕಲ್ ನಮ್ಗೆ ಯಾವ ಕಾಂಬಿನೇಷನ್ ಇರ್ಬೇಕಂದ್ರೆ ಅಲ್ಲಿ PCMC ಅನ್ನೋ ಒಂದು ಕಾಂಬಿನೇಷನ್ ಇರ್ಬೇಕಾಗತ್ತೆ. ಓಕೆ, ಸೊ ಅದನ್ನ ಹೊರತುಪಡಿಸಿ ಈಗ ಮೆಡಿಕಲ್ ಫೀಲ್ಡ್ ಒಳಗಡೆ ನಾವೇನಾದ್ರು ಒಂದು ಕೋರ್ಸ್ ಅನ್ನ ತಗೋಬೇಕು, ಅಥವಾ ಯಾವ್ದಾದ್ರು ಮೆಡಿಕಲ್ ಫೀಲ್ಡ್ ಯಾವ್ದಾದ್ರು ಚಾಯ್ಸ್ ಮಾಡ್ಬೇಕಂದ್ರೆ ಸೊ ಎಕ್ಸಾಂಪಲ್ ಈಗ BMS ಆಗಿರ್ಬೋದು, MBBS ಆಗಿರ್ಬೋದು, ಅಥವಾ ಇದರ ಕೋರ್ಸಸ್ ಬರ್ತವೆ, ನರ್ಸಿಂಗ್, ಆಮೇಲೆ ಫಾರ್ಮಸಿ, ಈ ತರ ಏನಾದ್ರು ನಾವು ಕೋರ್ಸ್ಗಳನ್ನ ನಾವೇನಾದ್ರು ಮೆಡಿಕಲ್ ಫೀಲ್ಡ್ ಒಳಗೆ ತಗೋತಾ ಇದ್ವಿ ಅಂತಂದ್ರೆ ಸ್ವಲ್ಪ ನಮ್ಗೆ ಯಾವ್ದು ಕಾಂಬಿನೇಷನ್ ಇರ್ಬೇಕಂತಂದ್ರೆ PCMB ಅನ್ನೋ ಕಾಂಬಿನೇಷನ್ ಇರ್ತೀವಿ. ಅಂದ್ರೆ ಬಯಾಲಜಿ ಬಹಳ ಇಂಪಾರ್ಟೆಂಟ್ ಆಗ್ತದೆ ನಾವು ಮೆಡಿಕಲ್ ಫೀಲ್ಡಿಗೆ ಹೋಗ್ತಿದ್ವಿ ಅಂದ್ರ. ಸೊ ಹಾಗಾಗಿ ನಾವಿಲ್ಲಿ ತಗೋಬೇಕಾಗ್ತದೆ ಕೋರ್ಸ್ ಕಾಂಬಿನೇಷನ್ ಯಾವ್ದ್ರೊಳಗಡೆ PUC ಒಳಗಡೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರ ಈ ಒಂದು ಮೆಡಿಕಲ್ ಫೀಲ್ಡ್ ಅನ್ನ ಹೊರತುಪಡಿಸಿ ಸೊ ನಾವು PCMB ಮಾಡಿದಾಗ ಏನನ್ನ ಮಾಡಬಹುದು ಅಂತಂದ್ರೆ ಮೊದಲಿಗೆ BTech ಅಂದ್ರೆ ಬ್ಯಾಚುಲರ್ ಆಫ್ ಟೆಕ್ನಾಲಜಿ, ಆ ಕೋರ್ಸ್ ಕೂಡ ನಾವು PCMB ಮಾಡಿದಾಗ ಮಾಡಬಹುದು. ಸೊ ಅದಾದ್ಮೇಲೆ ನಾವಿಲ್ಲಿ BSc ಅಗ್ರಿಕಲ್ಚರ್ ಕೂಡ ಮಾಡಬಹುದು, ಆಮೇಲೆ BSc ಹಾರ್ಟಿಕಲ್ಚರ್ ಕೂಡ ಮಾಡಬಹುದು, ಅದಾದ್ಮೇಲೆ BDS ಮಾಡಬಹುದು. ಅದೇ ರೀತಿ ಮೆಡಿಕಲ್ ಫೀಲ್ಡ್ ಒಳಗೆ ಬರುವಂತ ಇನ್ನೊಂದು ಕೋರ್ಸ್ ಇದೆ BDS ಅಂದ್ರೆ ಬ್ಯಾಚುಲರ್ ಆಫ್ ಡೆಂಟಲ್ ಹೈಜೀನ್ ಅಂತ ಕರಿತೀವಿ ನಾವು. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರ್ತದೆ ಅಂತಂದ್ರೆ ಸಿರಾಕಲ್ಚರ್ ಅಂತ ಬರ್ತೈತಿ. ಇದನ್ನು ಕೂಡ ನಾವು PCMB ಚಾಯ್ಸ್ ಮಾಡಿದಾಗ ಮಾಡಬಹುದು. ಅದಾದ್ಮೇಲೆ ನಾವೇನಾದ್ರೂ ಈಗ ಈ ಒಂದು ಇದನ್ನ ಹೊರತುಪಡಿಸಿ ನಾವೇನಾದ್ರೂ ಫಾರೆಸ್ಟಿಕ್ ಡಿಪಾರ್ಟ್ಮೆಂಟ್ ಒಳಗಡೆ ವರ್ಕ್ ಮಾಡ್ತೀವಿ ಅಂತಂದ್ರೆ ಕೂಡ ನಾವು ಈ ಒಂದು PCMB ತಗೊಂಡಿರಬಹುದು. ಸೊ ಇದಾದ್ಮೇಲೆ ಇಷ್ಟು ನಾವು PUC ಸೈನ್ಸ್ ಒಳಗಡೆ ಮಾಡಿದಾಗ ಅಥವಾ PUC PCMB ಕಾಂಬಿನೇಷನ್ ಮಾಡಿದಾಗ ನಾವು ಈ ಒಂದು ಕೋರ್ಸಸ್ ಗಳನ್ನ ಮಾಡಬಹುದು. ಅದನ್ನ ಹೊರತುಪಡಿಸಿ PCMC ಮಾಡಿದಾಗ ನಾವು ಇಂಜಿನಿಯರಿಂಗ್ ಫೀಲ್ಡ್ ಒಳಗಡೆ ಬರುವಂತ ಬಹಳಷ್ಟು ಕೋರ್ಸ್ ಗಳನ್ನ ನಾವು ಚೂಸ್ ಮಾಡಬಹುದು. ಅಂದ್ರೆ PCMC ಮಾಡಿದಾಗ ನಾವು ಇಂಜಿನಿಯರಿಂಗ್ ನಮ್ಗೆ ಬಹಳ ಈಸಿ ಆಗ್ತದ. PCMB ಮಾಡಿದಾಗ ನಾವು ಈ ಮೆಡಿಕಲ್ ಫೀಲ್ಡ್ ಅಥವಾ ಮೆಡಿಕಲ್ ಫೀಲ್ಡ್ ಅದರ್ ದನ್ ದಟ್ ಈಗ ನಾವು ಹೇಳಿದ್ನಲ್ಲ BSc ಹಾರ್ಟಿಕಲ್ಚರ್ ಅಥವಾ BSc ಅಗ್ರಿಕಲ್ಚರ್ ಅಥವಾ BTech, ಈ ಒಂದು ಇಷ್ಟು ಕೋರ್ಸ್ಗಳು ನಮ್ಗೆ ಈಸಿ ಆಗ್ತಾವ. ಓಕೆ, ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ PUC ಸೈನ್ಸ್. ಸೊ ಇನ್ನೊಂದು ಬೇಸಿಕ್ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನಪ್ಪಾ ಅಂದ್ರ ನೀವೇನಾದ್ರೂ ಈ ಮೆಡಿಕಲ್ ಫೀಲ್ಡ್ ಏನಾದ್ರು ಹೋಗ್ಬೇಕಂತಂದ್ರ ನೀವು ಇಲ್ಲಿ ಎಂಟ್ರನ್ಸ್ ಎಕ್ಸಾಮ್ಸ್ ಕೂಡ ಬರೀಬೇಕಾಗ್ತದೆ. ಯಾವುದು CET ಎಂಟ್ರನ್ಸ್ ಎಕ್ಸಾಮ್ಸ್. ಇನ್ ಕೇಸ್ ನೀವು ಈ ಒಂದು ಇಂಜಿನಿಯರಿಂಗ್ ಫೀಲ್ಡ್ ಒಳಗಡೆ ಹೋಗ್ಬೇಕಾದ್ರೆ ಅಂತಂದ್ರ ನೀವು ಇಲ್ಲಿ
ಜೆ ಡಬಲ್ ಇ ಎಕ್ಸಾಮ್ ಅನ್ನ ಬರಿಬೇಕಾಗ್ತದೆ. ಜೆ ಡಬಲ್ ಇ ಅಡ್ವಾನ್ಸ್ ಆದ್ರೂ ಆಗಿರ್ಬೋದು ಅಥವಾ ಜೆ ಡಬಲ್ ಇ ಮೇನ್ಸ್ ಆದ್ರೂ ಆಗಿರ್ಬೋದು. ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನ ಬರೆದಾಗ ನೀವು ಇಂಜಿನಿಯರಿಂಗ್ ಕೋರ್ಸ್ ಗಳನ್ನ ಚಾಯ್ಸ್ ಮಾಡಬಹುದು. ಸೊ ಇದಾದ ಮೇಲೆ ಬರುವಂತಹ ಇನ್ನೊಂದು ಪಿ ಯು ಸಿ ಕೋರ್ಸ್ ಯಾವ್ದಪ್ಪ ಅಂತಂದ್ರೆ ಕಾಮರ್ಸ್. ಸೊ ಕಾಮರ್ಸ್ ಅಂದ್ರೆ ವಾಣಿಜ್ಯ ವಿಭಾಗ ಅಂತೀವಿ. ಯಾರಾದ್ರೂ ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸ್ ಅಥವಾ ಬಿಸಿನೆಸ್ ಅಥವಾ ಈ ಲೆಕ್ಕಾಚಾರದ ವಿಷಯದೊಳಗಡೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತಂದ್ರ ಈ ಒಂದು ಕಾಮರ್ಸ್ ಕೋರ್ಸ್ ನ ಮಾಡಬಹುದು. ಸೊ ಬೇಸಿಕಲಿ ಇಲ್ಲಿ ಕಾಮರ್ಸ್ ಕೋರ್ಸ್ ಮಾಡಿದವರು ಯಾವ್ಯಾವ ಕೆಲಸ ಮಾಡಬಹುದು ಅಂತಂದ್ರೆ ಅಕೌಂಟೆಂಟ್ಸ್ ಆಗಿ ವರ್ಕ್ ಮಾಡಬಹುದು, ಅಥವಾ ಬ್ಯಾಂಕಿಂಗ್ ಸೆಕ್ಷನ್ ಒಳಗಡೆ ವರ್ಕ್ ಮಾಡಬಹುದು, ಬಿಸಿನೆಸ್ ಸೆಕ್ಟರ್ ಒಳಗಡೆ ವರ್ಕ್ ಮಾಡಬಹುದು, ಅಥವಾ ಬಿಸಿನೆಸ್ ಅಕೌಂಟೆಂಟ್ ಆಗಿ ವರ್ಕ್ ಮಾಡಬಹುದು. ಅದಾದ್ಮೇಲೆ ಸ್ಟಾಟಿಸ್ಟಿಕ್ಸ್ ಆಗಿ ವರ್ಕ್ ಮಾಡಬಹುದು, ಅದಾದ್ಮೇಲೆ ಚಾರ್ಟೆಡ್ ಅಕೌಂಟೆಂಟ್ಸ್ ಆಗಿ ಕೂಡ ಇಲ್ಲಿ ವರ್ಕ್ ಮಾಡಬಹುದು. ಇನ್ನ ಬೇಸಿಕಲಿ ಕಾಮರ್ಸ್ ಒಳಗಡೆ ಬರುವಂತಹ ಸಬ್ಜೆಕ್ಟ್ಸ್ ಗಳು ಯಾವಪ್ಪ ಅಂತಂದ್ರ ಮೈನ್ ಸಬ್ಜೆಕ್ಟ್ ಗಳು ಇಲ್ಲಿ ಅಕೌಂಟೆನ್ಸಿ ಮತ್ತು ಒಳ್ಳೆ ಬಿಸಿನೆಸ್ ಅಂತೇಳಿ ಎರಡು ಸಬ್ಜೆಕ್ಟ್ ಗಳು ಬರ್ತಾವೆ. ಅದ್ರ ಜೊತೆಗೆ ನಾವು ಕಾಂಬಿನೇಷನ್ ತಗೋಬೇಕಾಗ್ತದೆ. ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಸ್ಟಾಟಿಸ್ಟಿಕ್ಸ್ ತಗೋಬಹುದು, ಅಥವಾ ಮ್ಯಾಥಮೆಟಿಕ್ಸ್ ಎಕನಾಮಿಕ್ಸ್ ತಗೋಬಹುದು, ಅದ್ರ ಜೊತೆಗೆ ಸ್ಟಾಟಿಸ್ಟಿಕ್ಸ್ ಎಕನಾಮಿಕ್ ನ ತಗೋಬಹುದು. ಅದಾದ್ಮೇಲೆ ಎಕನಾಮಿಕ್ಸ್ ಸಿ ಎಸ್ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ತಗೋಬಹುದು, ಆಮೇಲೆ ಸಿ ಎಸ್ ಸ್ಟಾಟಿಸ್ಟಿಕ್ಸ್ ನ ತಗೋಬಹುದು. ಈ ತರ ನಾವು ಕಾಂಬಿನೇಷನ್ ಗಳನ್ನ ತಗೋಬಹುದು ಇಲ್ಲಿ, ಅಂದ್ರೆ ಅಲ್ಲಿ ಕಾಮರ್ಸ್ ಒಳಗಡೆ. ಸೊ ಮೇನ್ ಸಬ್ಜೆಕ್ಟ್ ಇಲ್ಲಿ ಅಕೌಂಟೆನ್ಸ್ ಮತ್ತು ಬಿಸಿನೆಸ್ ಆಗಿರ್ತದೆ, ಅದ್ರ ಜೊತೆಗೆ ನಾವು ಕಾಂಬಿನೇಷನ್ ತಗೋಬೇಕು. ಸೊ ಬೇಸಿಕಲಿ ಇಲ್ಲಿ ಮ್ಯಾಥಮೆಟಿಕ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತದೆ ಇದರೊಳಗಡೆ, ಈ ಒಂದು ಕಾಮರ್ಸ್ ಒಳಗಡೆ. ಸೊ ಇವೆಲ್ಲವೂ ಸ್ಟ್ಯಾಂಡರ್ಡ್ ಕಾಂಬಿನೇಷನ್ ಆಯ್ತು. ಸೊ ಇದಾದ್ಮೇಲೆ ಇದರ ಜೊತೆಗೇನೆ ಎನ್ ಇ ಪಿ ಬೇಸ್ಡ್ ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬೇಸ್ಡ್ ಇಲ್ಲಿ ನಾವು ಎಜುಕೇಶನ್ ಮಾಡ್ಬೇಕಾದ್ರೆ ಅಥವಾ ಪಿ ಯು ಸಿ ಕಾಮರ್ಸ್ ಏನಾದ್ರು ಮಾಡ್ಬೇಕಾದ್ರೆ ನಾವು ಇಲ್ಲಿ ಪಿ ಯು ಸಿ ಸೈನ್ಸ್ ಸಬ್ಜೆಕ್ಟ್ಸ್ ಗಳನ್ನು ತಗೋಬಹುದು, ಅಥವಾ ಪಿ ಯು ಸಿ ಆರ್ಟ್ಸ್ ಸಬ್ಜೆಕ್ಟ್ಸ್ ಗಳನ್ನು ತಗೋಬಹುದು ಬೇಸ್ಡ್ ಆನ್ ಎನ್ ಇ ಪಿ. ಸೊ ಹಾಗಾಗಿ ಅಂದ್ರೆ ಬಹಳಷ್ಟು ಕಾಲೇಜ್ಗಳಲ್ಲಿ ಎನ್ಕ್ವೈರ್ ಮಾಡಿ ಈ ತರ ತಗೋಬಹುದಾಗ್ತದೆ. ಸೊ ಒಂದಿಷ್ಟು ಕಾಲೇಜ್ಗಳೊಳಗಡೆ ಈ ತರ ಪಾಲಿಸಿ ಇದೆ, ಒಂದಿಷ್ಟು ಕಾಲೇಜ್ಗಳೊಳಗಡೆ ಇಲ್ಲ. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಈ ಒಂದು ನಾವು ಪಿ ಯು ಸಿ ಕಾಮರ್ಸ್ ಮಾಡಿದ್ಮೇಲೆ ಇನ್ನು ಏನೇನೆಲ್ಲ ಮಾಡಬಹುದು ಅಂತಂದ್ರೆ ನಾವಿಲ್ಲಿ ಕಲ್ಟ್ ಅನ್ನೋ ಒಂದು ಎಕ್ಸಾಮ್ ಬರೋದು ನಾವಿಲ್ಲಿ ಎಲ್ ಎಲ್ ಬಿ ನಾವು ಜಾಯಿನ್ ಆಗ್ಬೋದು. ಅಂದ್ರೆ ಕಾಮನ್ ಲಾ ಅಡ್ಮಿನಿಸ್ಟ್ರೇಷನ್ ಟೆಸ್ಟ್ ಅಂತ ಬರ್ತೈತಿ. ಸೊ ಆ ಒಂದು ಎಕ್ಸಾಮ್ ಅನ್ನ ಪಾಸ್ ಮಾಡಿ ನಾವು ಇಲ್ಲಿ ಎಲ್ ಎಲ್ ಬಿಗೂ ಕೂಡ ಜಾಯಿನ್ ಆಗ್ಬೋದು ಕಾಮರ್ಸ್ ಮುಗಿಸಿದ್ಮೇಲೆ. ಸೊ ಅದಾದ್ಮೇಲೆ ನಾವಿಲ್ಲಿ ಎಸ್ ಎ ಪಿ ಅನ್ನೋ ಒಂದು ಎಕ್ಸಾಮ್ ನ ಪಾಸ್ ಮಾಡಿ ನಾವಿಲ್ಲಿ ಕಂಪನೀಸ್ ಸೆಕ್ರೆಟರಿ ಆಗಿ ವರ್ಕ್ ಮಾಡಬಹುದು. ಸೊ ಅದಾದ್ಮೇಲೆ ನಾವಿಲ್ಲಿ ಸಿ ಪಿ ಟಿ ಅಂತ ಹೇಳಿ ಒಂದು ಟೆಸ್ಟ್ ಬರ್ತೈತಿ. ಸೊ ಸಿ ಪಿ ಟಿ ಟೆಸ್ಟ್ ಬಂದ ನಾವಿಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಿನೂ ಕೂಡ ಇಲ್ಲಿ ವರ್ಕ್ ಮಾಡಬಹುದು. ಸೊ ಅದಾದ್ಮೇಲೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಿನೂ ವರ್ಕ್ ಮಾಡಬಹುದು. ಆಮೇಲೆ ಇದೊಂದು ಸ್ಟಾಕ್ ಮಾರ್ಕೆಟಿಂಗ್ ಅನಾಲಿಸಿಸ್ ಆಗಿನೂ ವರ್ಕ್ ಮಾಡಬಹುದು. ಇನ್ನ ಮುಂದೆ ಬರುವಂತಹ ಕೊನೆಯ ಕೋರ್ಸ್ ಯಾವ್ದಪ್ಪ ಅಂದ್ರ ಪಿ ಯು ಸಿ ಒಳಗಡೆ ಆರ್ಟ್ಸ್. ಸೊ ಆರ್ಟ್ಸ್ ಅಂದ್ರೆ ನಾವ್ ಏನಂತ ಕರಿತೀವಿ ಅಂದ್ರೆ ಕಲಾ ವಿಭಾಗ ಅಂತ ಕರಿತೀವಿ. ಸೊ ವಿದ್ಯಾರ್ಥಿಗಳಿಗೆ ಯಾರಿಗಾದರೂ ಈ ಒಂದು ಲ್ಯಾಂಗ್ವೇಜ್ ಇಂಟ್ರೆಸ್ಟ್ ಅಥವಾ ಹ್ಯೂಮನ್ ಹಿಸ್ಟ್ರಿ ಇಂಟ್ರೆಸ್ಟ್ ಅಥವಾ ಸೋಷಿಯಲ್ ಇಂಟ್ರೆಸ್ಟ್ ಯಾರು ಇರುತ್ತೋ, ಪೊಲಿಟಿಕಲ್ ಇಂಟ್ರೆಸ್ಟ್ ಯಾರಿಗಾದ್ರೂ ಇದ್ರೆ ಈ ಒಂದು ಆರ್ಟ್ಸ್ ಕೋರ್ಸ್ ಅನ್ನ ಮಾಡಿದ್ರೆ ಅವರಿಗೆ ತುಂಬಾ ಈಸಿ ಆಗ್ತದೆ. ಸೊ ಇದರಲ್ಲಿ ಬೇಸಿಕಲ್ ನಾವ್ ಏನ್ ಕಲಿತೀವಿ ಅಂತಂದ್ರೆ ಆರ್ಟ್ಸ್ ಒಳಗಡೆ ಇಲ್ಲಿ ಲ್ಯಾಂಗ್ವೇಜ್ ಹಿಸ್ಟ್ರಿ ಕಲಿತೀವಿ, ಆಮೇಲೆ ಹ್ಯೂಮನ್ ಹಿಸ್ಟ್ರಿ ಅಂತ ಕಲಿತೀವಿ. ಅದಾದ್ಮೇಲೆ ಇಲ್ಲಿ ಒಂದು ಪೊಲಿಟಿಕಲ್ ಹಿಸ್ಟ್ರಿ ಅಥವಾ ಪೊಲಿಟಿಕಲ್ ನಾಲೆಜ್ ಗಳನ್ನ ಇಲ್ಲಿ ಪಡಿತೀವಿ ಆರ್ಟ್ಸ್ ಅನ್ನೋ ಒಂದು ಕೋರ್ಸ್ ಒಳಗಡೆ. ಸೊ ನಾವೇನಾದ್ರೂ ಈ ಒಂದು ಆರ್ಟ್ಸ್ ಕಲಿಬೇಕಾದ್ರೆ ಯಾವ್ಯಾವ ಸಬ್ಜೆಕ್ಟ್ ಗಳನ್ನ ನಾವು ಫೇಸ್ ಮಾಡ್ತೀವಿ ಅಂತಂದ್ರೆ, ಸೊ ನಾವು ಇಲ್ಲಿ ಮೇನ್ ಸಬ್ಜೆಕ್ಟ್ ಗಳು ಯಾವಪ್ಪ ಅಂದ್ರ ಹಿಸ್ಟ್ರಿ ಮತ್ತು ಎಕನಾಮಿಕ್ ಅಂತೇಳಿ ಎರಡು ಸಬ್ಜೆಕ್ಟ್ ಗಳನ್ನ ನೋಡ್ತೀವಿ. ಸೊ ಇದ್ರ ಜೊತೆಗೆ ನಾವು ಕಾಂಬಿನೇಷನ್ ಏನೇನ ತಗೋಬಹುದು ಅಂತಂದ್ರೆ, ಸೊ ಮೊದಲನೇ ಕಾಂಬಿನೇಷನ್ ಒಂದು ಸೋಷಿಯಾಲಜಿ ಮತ್ತು ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ. ಈ ಒಂದು ಕಾಂಬಿನೇಷನ್ ಅದ್ರ ತಗೋಬಹುದು. ಅಥವಾ ನಾವಿಲ್ಲಿ ಇನ್ನೊಂದು ಕಾಂಬಿನೇಷನ್ ಯಾವ್ದು ತಗೋಬಹುದು ಅಂತಂದ್ರೆ ಸೋಷಿಯಾಲಜಿ ಅಪ್ಲೈಡ್ ಕನ್ನಡ ಅನ್ನೋ ಒಂದು ಕಾಂಬಿನೇಷನ್ ಕೂಡ ತಗೋಬಹುದು. ಅದಾದ್ಮೇಲೆ ಕನ್ನಡ ಮತ್ತು ಹಿಂದೂಸ್ತಾನಿ ಮ್ಯೂಸಿಕ್ ಅಂತ ಹೇಳಿ ತಗೋಬಹುದು, ಹಿಂದೂಸ್ತಾನಿ ಸಂಗೀತ ಅಂತ ತಗೋಬಹುದು. ಸೊ ಅದಾದ್ಮೇಲೆ ನಾವಿಲ್ಲಿ ಪೊಲಿಟಿಕಲ್ ಸೈನ್ಸ್ ಮತ್ತು ಜಿಯೋಗ್ರಾಫಿ ಅನ್ನೋ ಒಂದು ಕಾಂಬಿನೇಷನ್ ತಗೋಬಹುದು, ಅಥವಾ ಜಿಯೋಗ್ರಾಫಿ ಅಪ್ಲೈಡ್ ಕನ್ನಡ ಅನ್ನೋ ಕಾಂಬಿನೇಷನ್ ಕೂಡ ತಗೋಬಹುದು. ಸೊ ಅದನ್ನ ಹೊರತುಪಡಿಸಿನೂ ಕೂಡ ಇಲ್ಲಿ ನಾವು ಸೋಷಿಯಾಲಜಿ ಮತ್ತು ಲಾಜಿಕ್ಸ್ ಅನ್ನೋ ಒಂದು ಕಾಂಬಿನೇಷನ್ ಕೊಡಬಹುದು. ಅಂದ್ರೆ ಈ ಒಂದು ಮೇನ್ ಸಬ್ಜೆಕ್ಟ್ ಗಳು ಯಾವಪ್ಪ ಇಲ್ಲಿ ಹಿಸ್ಟ್ರಿ ಮತ್ತು ಎಕನಾಮಿಕ್, ಅದರ ಜೊತೆಗೆ ಈ ಒಂದು ಇಂದಿಷ್ಟು ಕಾಂಬಿನೇಷನ್ ಗಳು ನಾವು ತಗೋಬಹುದು. ಇದು ಕಂಪ್ಲೀಟ್ ಸಬ್ಜೆಕ್ಟ್ಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಆಗಿದೆ. ಸೊ ಈ ಒಂದು ಆರ್ಟ್ಸ್ ಕೋರ್ಸ್ ಅನ್ನ ಮುಗಿಸಿದ ಮೇಲೆ ಯಾವ್ಯಾವ ಫೀಲ್ಡ್ ಒಳಗಡೆ ನಾವು ವರ್ಕ್ ಮಾಡಬಹುದು ಅಂತ ಕೇಳಿದ್ರೆ, ಸೊ ಮೊದಲನೇ ಫೀಲ್ಡ್ ಯಾವ್ದಪ್ಪ ಅಂತಂದ್ರೆ ಲಾ ಫೀಲ್ಡ್. ಸೊ ಲಾ ಒಳಗಡೆ ನಾವು ವರ್ಕ್ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಜರ್ನಲಿಸಂ ಒಳಗಡೆ ವರ್ಕ್ ಮಾಡಬಹುದು, ಜರ್ನಲಿಸ್ಟ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಈ ನ್ಯೂಸ್ ಆಂಕರಿಂಗ್ ಆಗಿರ್ಬೋದು, ಅಥವಾ ನ್ಯೂಸ್ ಚಾನಲ್ ಆಂಕರ್ ಆಗಿರ್ಬೋದು, ಅಥವಾ ಜರ್ನಲಿಸ್ಟ್ ಆಗಿ ವರ್ಕ್ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಇವೆಂಟ್ ಮ್ಯಾನೇಜರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಆಮೇಲೆ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಒಳಗಡೆ ಕೂಡ ವರ್ಕ್ ಮಾಡಬಹುದು. ಆಮೇಲೆ
ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಒಳಗಡೆ ಕೂಡ ವರ್ಕ್ ಮಾಡಬಹುದು. ಈ ತರ ಬಹಳಷ್ಟು ಡಿಪಾರ್ಟ್ಮೆಂಟ್ಸ್ ಒಳಗಡೆ ನಾವು ವರ್ಕ್ ಮಾಡಬಹುದು ಈ ಒಂದು ಆರ್ಟ್ಸ್ ಕೋರ್ಸ್ ಅನ್ನ ಮುಗಿಸಿದ ಮೇಲೆ. ಸೊ ಇದಾದ್ಮೇಲೆ ಇವೆಲ್ಲವೂ ಏನಪ್ಪಾ ಅಂದ್ರ PUC ಕೋರ್ಸಸ್ ಗಳಾದವು. ಎಕ್ಸಾಂಪಲ್ PUC ಸೈನ್ಸ್ ಆಗಿರ್ಬೋದು, PUC ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಇವೆಲ್ಲ PUC ಕೋರ್ಸಸ್ ಗಳ ಡೀಟೇಲ್ಸ್. ಸೊ ಇದನ್ನ ಹೊರತುಪಡಿಸಿ ನಾವು ಇಲ್ಲಿ ಬರುವಂತ ಕೋರ್ಸಸ್ ಗಳು ಯಾವಪ್ಪ ಅಂದ್ರ ಪ್ರೊಫೆಷನಲ್ ಕೋರ್ಸಸ್ ಗಳಂತ ಕರಿತೀವಿ ನಾವು. ಸೊ ವಿದ್ಯಾರ್ಥಿಗಳೇ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರೊಫೆಷನಲ್ ಕೋರ್ಸ್ ಗಳ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಹಾಗಾಗಿ ನಾವು ಪ್ರೊಫೆಷನಲ್ ಕೋರ್ಸ್ ಅಂದ್ರೆ ಏನಂತ ಗೊತ್ತಿರಂಗಿಲ್ಲ. ಸೊ ಬಹಳಷ್ಟು ವಿದ್ಯಾರ್ಥಿಗೆ ನಾವು ಡೈರೆಕ್ಟ್ ಆಗಿ ಏನ್ ಮಾಡ್ತೀವಿ ಅಂದ್ರೆ SSLC ಮುಗಿದ ತಕ್ಷಣ ಏನ್ ಮಾಡ್ಬಿಡ್ತೀವಿ, PUC ಮಾಡ್ಬಿಡ್ತೀವಿ. PUC ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಈ ತರ ಕೋರ್ಸಸ್ ಗಳನ್ನ ಮಾಡ್ಬಿಡ್ತೀವಿ. ಸೊ ಪ್ರೊಫೆಷನಲ್ ಕೋರ್ಸಸ್ ಗಳಂದ್ರೆ ಏನಪ್ಪಾ ಅಂದ್ರ ಈ ಒಂದು ವೃತ್ತಿಪರ ಕೋರ್ಸಸ್ ಗಳಂತ ಕರಿತೀವಿ ನಾವು. ಇವಾಗ ಪ್ರೊಫೆಷನಲ್ ಕೋರ್ಸಸ್ ಅಂದ್ರೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಈ ಒಂದು ಕೋರ್ಸ್ ನ ಮುಗಿಸಿದ ತಕ್ಷಣ ನಮಗ ಜಾಬ್ ಆಪರ್ಚುನಿಟೀಸ್ ಗಳು ಇರ್ತಾವ. ಸೊ ಯಾವ ಕೋರ್ಸ್ ಇವು ಅಂತ ಹೇಳಿ ಕೇಳಿದ್ರ ಮೊದಲನೇದು ಯಾವಪ್ಪ ಅಂದ್ರ ITI ಅಂತ ಕರಿತೀವಿ ನಾವು. ಸೊ ITI ಆಗಿರ್ಬೋದು, ಅದಾದ್ಮೇಲೆ ಡಿಪ್ಲೊಮೊ ಅಂತ ಕರಿತೀವಿ ನಾವು, ಎರಡನೇ ಕೋರ್ಸ್. ಸೊ ಡಿಪ್ಲೊಮೊ ಆಗಿರ್ಬೋದು, ಅದಾದ್ಮೇಲೆ ಪ್ಯಾರಾಮೆಡಿಕಲ್ ಅಂತಾನು ಕೂಡ ಕರಿತೀವಿ. ಸೊ ಈ ಮೂರು ಪ್ರೊಫೆಷನಲ್ ಕೋರ್ಸ್ ಗಳನ್ನ ನೀವು ಮುಗಿಸಿದ್ರಂದ್ರ ನಿಮ್ಗೆ ಡೈರೆಕ್ಟ್ ಆಗಿ ಜಾಬ್ ಆಪರ್ಚುನಿಟೀಸ್ ಗಳು ಇರ್ತಾವ. ಇಟ್ ಮೈಟ್ ಬಿ ಎ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸೆಕ್ಟರ್ ಆಗಿರ್ಬೋದು, ಎರಡು ಸೆಕ್ಟರ್ ಒಳಗಡೆ ನಿಮ್ಗೆ ಜಾಬ್ಗಳು ಸಿಗ್ತಾವ. ಸೊ ಮೊದಲನೇದು ಯಾವ್ದಂತ ಇದೆ ನಿಮ್ಗೆ ITI. ಸೊ ITI ನಿಮ್ಗ ಎಲ್ಲರಿಗೂ ಗೊತ್ತೇ ಇರ್ತದ. ಸೊ ITI ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ಅನ್ನ ಮುಗಿಸಿದ ತಕ್ಷಣ ನಾವು 2 ವರ್ಷ ನಾವಿಲ್ಲಿ ಆ ಒಂದು ಡಿಪಾರ್ಟ್ಮೆಂಟ್ ಪ್ರಕಾರ ಅಂದ್ರೆ ಈ ಫಿಟರ್ ಮುಗಿಸಿದ್ರೆ ಅದಕ್ಕೇನ್ ಕೆಲಸ ಮಾಡಬಹುದು, ಅಥವಾ ಎಲೆಕ್ಟ್ರಿಕಲ್ ಮುಗಿಸಿದ್ರೆ ಅದಕ್ಕೇನ್ ಕೆಲಸ ಮಾಡಬಹುದು, ಈ ತರ ಮೆಕ್ಯಾನಿಕಲ್ ಮುಗಿಸಿದ್ರೆ ಏನ್ ಕೆಲಸ ಮಾಡಬಹುದು ಅನ್ನೋದನ್ನ ತಮ್ಗೆಲ್ಲರಿಗೂ ಗೊತ್ತಿರುತ್ತದೆ. ಸೊ ಅದನ್ನ ಹೊರತುಪಡಿಸಿ ಬರುವಂತ ಯಾವಪ್ಪ ಅಂದ್ರ ಡಿಪ್ಲೊಮೊ ಕೋರ್ಸಸ್ ಗಳು. ಸೊ ಡಿಪ್ಲೊಮೊ ಕೋರ್ಸಸ್ ಗಳಾಗಿರ್ಬೋದು ಅಥವಾ ಪಾಲಿಟೆಕ್ನಿಕಲ್ ಕೋರ್ಸಸ್ ಗಳು ಯಾವಪ್ಪ ಅಂತಂದ್ರ ಒಂದೇದ್ದು ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಆಮೇಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಆಗಿರ್ಬೋದು. ಈ ತರ ಬಹಳಷ್ಟು ಕೋರ್ಸಸ್ ಗಳು ಡಿಪ್ಲೊಮೊದೊಳಗಡೆ ಬರ್ತಾವ. ಸೊ ಬೇಸಿಕಲಿ ನಾವು ಈ ಒಂದು ಡಿಪ್ಲೊಮೊ ಕೋರ್ಸಸ್ ಗಳನ್ನ ಮಾಡಿದವ್ರಿಗೆ ನಾವ್ ಏನಂತ ಕರಿತೀವಿ ಅಂದ್ರ ಜೂನಿಯರ್ ಇಂಜಿನಿಯರ್ಸ್ ಅಂತ ಕರಿತೀವಿ. ಸೊ ಇದಾದ ಮೇಲೆ ಈ ಕೋರ್ಸ್ ಅನ್ನು ನಾವು 3 ವರ್ಷ ಮುಗಿಸಿದ ಮೇಲೆ SSLC ಮೇಲೆ ನಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಜಾಬ್ ಆಪರ್ಚುನಿಟೀಸ್ ಗಳು ಇರ್ತಾವ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರ ಪ್ಯಾರಾಮೆಡಿಕಲ್ ಕೋರ್ಸಸ್. ಸೊ ಪ್ಯಾರಾಮೆಡಿಕಲ್ ಗೆ ನಾವ್ ಏನಂತೀವಿ ಅಂದ್ರೆ ಬೇಸಿಕಲಿ ಅರೆ ವೈದ್ಯಕೀಯ ಕೋರ್ಸಸ್ ಗಳಂತ ಕರಿತೀವಿ. ಸೊ ಈ ಒಂದು ಕೋರ್ಸಸ್ ಗಳನ್ನು ಕೂಡ ನೀವು 3 ವರ್ಷ ಮುಗಿಸಿದ ಮೇಲೆ ನಿಮ್ಗ ಜಾಬ್ ಆಪರ್ಚುನಿಟಿಗಳು ಸಿಗುತ್ತಾವ. ಸೊ ಯಾವ್ಯಾವ ಕೋರ್ಸ್ ಗಳು ಬರ್ತಾವ ಈ ಪ್ಯಾರಾಮೆಡಿಕಲ್ ಒಳಗಡೆ ಅಂತ ಕೇಳಿದ್ರೆ ಮೊದಲನೇದು DMLT, ಆಮೇಲೆ DOT ಅಂಡ್ AT ಅಂತ ಒಂದು ಕೋರ್ಸ್ ಬರ್ತೈತಿ, ಡಯಾಲಿಸಿಸ್, DHI, ಆಮೇಲೆ DMIT. ಈ ತರ ಬಹಳಷ್ಟು ಕೋರ್ಸಸ್ ಗಳು ಪ್ಯಾರಾಮೆಡಿಕಲ್ ಒಳಗಡೆ ಕೂಡ ಬರ್ತಾವು. ಸೊ ಈ ಕೋರ್ಸಸ್ ಅನ್ನು ನೀವು 3 ವರ್ಷ ಮುಗಿಸಿದ್ರೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಒಳಗಡೆ ವರ್ಕ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶಗಳು ಇರ್ತಾವ. ಸೊ ಇವೆಲ್ಲವೂ ಏನಪ್ಪಾ ಅಂದ್ರ ಪ್ರೊಫೆಷನಲ್ ಕೋರ್ಸಸ್ ಗಳು. ಸೊ ಇದನ್ನ ಹೊರತುಪಡಿಸಿ ನಿಮಗೇನಾದ್ರೂ ಈ ಒಂದು PUC ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರ, ಸೊ PUC ಸೈನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರ, ಸೊ ನಾವು ಆಲ್ರೆಡಿ ಹಿಂದಿನ ವಿಡಿಯೋದೊಳಗಡೆ PUC ಸೈನ್ಸ್ ಆದ್ಮೇಲೆ ಮುಂದೇನು ಅಂತೇಳಿ ಒಂದು ವಿಡಿಯೋ ಮಾಡಿದೀವಿ. ಅದನ್ನು ಕೂಡ ನೀವು ನೋಡಬಹುದು. ಅದರೊಳಗಡೆ ನಿಮ್ಗೆ PUC ಸೈನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದೀವಿ. ಸೊ ಇದಾದ್ಮೇಲೆ ನೀವು ಪ್ರೊಫೆಷನಲ್ ಕೋರ್ಸಸ್ ಒಳಗಡೆ ನಿಮ್ಗೆ ಡಿಪ್ಲೊಮೊ ಕೋರ್ಸಸ್ ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಸೊ ಅದಕ್ಕೂ ಕೂಡ ನಾವು ಒಂದು ವಿಡಿಯೋ ಮಾಡಿದೀವಿ. ಸೊ SSLC ಆದ್ಮೇಲೆ ಇಂಜಿನಿಯರಿಂಗ್ ಸಾಧ್ಯನಾ ಅಂತೇಳಿ ಒಂದು ವಿಡಿಯೋ ಮಾಡಿದೀವಿ. ಸೊ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗ್ತದೆ ನಿಮ್ಗೆ ಡಿಪ್ಲೊಮೊ ಕೋರ್ಸಸ್ ಗಳ ಬಗ್ಗೆ. ಸೊ ಇನ್ ಕೇಸ್ ನೀವೇನಾದ್ರೂ ಪ್ಯಾರಾಮೆಡಿಕಲ್ ಬಗ್ಗೆ ಏನಾದ್ರು ಸರ್ಚ್ ಮಾಡ್ತಾ ಇದ್ರಿ ಅಂದ್ರೆ ವಿಡಿಯೋಸ್ ಗಳನ್ನ, ಸೊ ನಾವು ಅದಕ್ಕೂ ಕೂಡ ಒಂದು ವಿಡಿಯೋ ಮಾಡಿದ್ವಿ. SSLC ನಂತರ ಪ್ಯಾರಾಮೆಡಿಕಲ್ ಅಂತ ಅಥವಾ ಪ್ಯಾರಾಮೆಡಿಕಲ್ ಅಂದ್ರೆ ಏನಂತೇಳಿ ವಿಡಿಯೋ ಮಾಡಿದ್ವಿ. ಸೊ ಆ ತರ ವಿಡಿಯೋಸ್ ಗಳನ್ನ ಮಾಡಿದ್ವಿ. ನೀವು ಏನಾದ್ರು ಅದರ ಬಗ್ಗೆ ಮಾಹಿತಿ ಬೇಕಾಗಿದ್ದಲ್ಲಿ ನೀವು ಆ ವಿಡಿಯೋಸ್ ಗಳನ್ನ ನೋಡಬಹುದು. ಸೊ ಯಾರಿಗಾದರೂ ಈ ಒಂದು ಕೋರ್ಸಸ್ ಗಳನ್ನ ಮಾಡ್ಲಿಕ್ಕೆ ಅಥವಾ ಈ ಒಂದು PUC ಕೋರ್ಸಸ್ ಆಗಿರ್ಬೋದು ಅಥವಾ ಡಿಪ್ಲೊಮೊ ಕೋರ್ಸಸ್ ಗಳಾಗಿರ್ಬೋದು ಅಥವಾ ಪ್ಯಾರಾಮೆಡಿಕಲ್ ಕೋರ್ಸಸ್ ಗಳಾಗಿರ್ಬೋದು, ಯಾರಿಗಾದ್ರೂ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಯಾವ್ದಾದ್ರು ಕಾಲೇಜನ್ನ ಸಜೆಸ್ಟ್ ಮಾಡಂತ ಕೇಳಿದ್ರೆ ಸೊ ನಿಮ್ಗೆ ಕೆಳಗಡೆ ನಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀವಿ ಈ ವಿಡಿಯೋಸ್ ಡಿಸ್ಕ್ರಿಪ್ಷನ್ ಒಳಗಡೆ ಅಥವಾ ನಮ್ಮ ಒಂದು ಡಿಸ್ಪ್ಲೇ ಮೇಲೆ. ನೀವು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ನೀಡ್ತೀವಿ. ಸೊ ದಿಸ್ is completely information about what next after SSLC. So thank you for watching this video and please do subscribe our Medical Brain YouTube channel. Thank you.